ಮತ್ತೆ ಬಜೆಟ್ ಅದ್ರಲ್ಲಿ ಎಷ್ಟು ನಿಮಗೆ ಗೊತ್ತದ, ಎಷ್ಟು ರಿಫಂಡ್ ಆಗ್ಲಿಕ್ಕತ್ತದ, ಏನು ಅದರ ಲಾಭ ಏನಾಗಿದೆ ಅದ್ರ ಪರಿಸ್ಥಿತಿ ನಿಮ್ಮ ಮುಂದದ. ನಮ್ಮದು ಅಟ್ಲೀಸ್ಟ್ ನಾವಿಲ್ಲಿ ಗ್ಯಾರಂಟಿ ಕೊಟ್ಟ ಅರ್ಥವ್ಯವಸ್ಥೆಗೆ ಹೊಸದನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಇದನ್ನು ಒಪ್ಪಲಾರದ ವಿರೋಧ ಪಕ್ಷದವ್ರು ಇಲ್ಲ, ಖಜಾನೆ ಖಾಲಿ ಮಾಡಿದಿರಿ, ಸಾಲ ಹೆಚ್ಚು ಮಾಡಿದಿರಿ, ಸಾಲ ಹೆಚ್ಚಾಗಿದೆ ಅನ್ನುವಂಥ ಮಾತು ಮಾತಾಡಿದ್ರು. ಅವ್ರು ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಸಾಲ ನಿಮ್ಮದಿನ ಕಡಿಮೆ ಅದ ಕೇಂದ್ರದ್ದು 218 ಲಕ್ಷ ಕೋಟಿ ರೂಪಾಯಿ ಸಾಲ ಆಗ್ಯದ, ನಮ್ದು ಎಷ್ಟು ಆಗೋದದ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದೊಂದು ಅಭಿವೃದ್ಧಿ ದರ ಇಲ್ಲಿ ನಮ್ಗೆ ಹೆಚ್ಚಾಗ್ತದೆ, ಇಲ್ಲಂತಲ್ಲ. ಅಭಿವೃದ್ಧಿ ನಮ್ಮಲ್ಲಿ ಏರಿಕೆ ಅದ, ಕೊರತೆನೂ ಕಡಿಮೆ ಅದ. ನಮ್ಮದು ಕೊರತೆ ಕೇವಲ 3% ಇರಬೇಕಾಗಿತ್ತು, ಅದಕ್ಕೆ ಕಡಿಮೆ ಅದ ನಮ್ಮದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅವರು ಮಂಡಿಸಿದಂತಹ ಮತ್ತು ಕೊಟ್ಟಂಥ ಉತ್ತರವನ್ನು ಗಮನಿಸಿದಾಗ ರಾಜ್ಯದ ಆರ್ಥಿಕ ಸ್ಥಿತಿ ಉತ್ತಮ ಆಗಿದೆ ಅಂತೇಳಿ ನಾವು ಅಂದ್ಕೋಬಹುದೇನೋ. ಆದರೂ ಸಹಿತ ಇದಕ್ಕಿಂತಲೂ ಉತ್ತಮವಾದ ಬಜೆಟ್ ಕೊಡಲಿಕ್ಕೆ ಸಾಧ್ಯ ಇರಲಿಲ್ವಾ ಅನ್ನುವಂಥ ಮಾತು. ಯಾಕಂದರೆ ಇನ್ನೂ ಕೆಲವು ಕ್ಷೇತ್ರಗಳಿಗೆ ಯಾವ ಪ್ರಮಾಣದಲ್ಲಿ ಮುಖ್ಯವಾಗಿ ಬೇಕಾಗಿದ್ದು ಡೆವಲಪ್ಮೆಂಟ್ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಅವರು ಹೇಳ್ತಾ ಇಲ್ಲ ವಿರೋಧ ಪಕ್ಷಗಳು. ಎಲ್ಲಿ ಡೆವಲಪ್ಮೆಂಟ್ ಆಗಬೇಕಾಗಿತ್ತು, ಯಾವ ಕ್ಷೇತ್ರಗಳ ಡೆವಲಪ್ಮೆಂಟ್ ಆಗಬೇಕಾಗಿತ್ತು, ಕ್ಷೇತ್ರ ಡೆವಲಪ್ಮೆಂಟ್ ಅಂದರೆ ಏನದು ಕ್ಷೇತ್ರ ಡೆವಲಪ್ಮೆಂಟಾ, ಬರೀ ರೋಡು ರಸ್ತೆ ಗಟ್ಟರ ಇವನ ಡೆವಲಪ್ಮೆಂಟಾ ಅನ್ನುವಂಥ ಪ್ರಶ್ನೆಗೆ ಇವತ್ತು ಅವರು ಉತ್ತರ ಹುಡುಕಬೇಕಾಗಿದೆ. ಯಾಕಂತಂದ್ರೆ ದೇಶದ ಮುಖ್ಯ ಏನಪ್ಪ ಅಂದ್ರೆ ಡೆವಲಪ್ಮೆಂಟ್ ಆಗಬೇಕಾಗಿತ್ತು ಶಿಕ್ಷಣ ಕ್ಷೇತ್ರ, ಶಿಕ್ಷಣ ಮತ್ತು ಆರೋಗ್ಯ. ಈ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟಿದ್ದಾರೆ, ಮೋದಿಯವರು ಎಷ್ಟು ಕೊಟ್ಟಿದ್ದಾರೆ, ನಮ್ಮ ಸಿದ್ದರಾಮಯ್ಯರು ಎಷ್ಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹೆಚ್ಚು ಕಡಿಮೆ 2-2.5% ಇದೆ ಎರಡಕ್ಕೂ ಇವಕ್ಕೆ, ಶಿಕ್ಷಣಕ್ಕೆ ಮತ್ತು ಅದೇ ಕಾಲಕ್ಕೆ ಆರೋಗ್ಯಕ್ಕೆ ಅಂತ ಹೇಳ್ಕೊಳ್ಳೋದು ಕೊಟ್ಟಿಲ್ಲ ಅನ್ನೋ ಮಾತು ನಾವು ಹೋಗ್ಬೇಕಾಗ್ತದೆ ಈ ಸಂದರ್ಭದಲ್ಲಿ. ಯಾಕಂದರೆ ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ನೋಡಿರಿ ಔಷಧ ಕೊರತೆ ಅದ, ಮತ್ತೊಂದು ಕೊರತೆಗಳಿದಾವೆ, ಸಾಕಷ್ಟು ಕೊರತೆ ಅನುಭವಿಸುವಂಥದ್ದು ಬಜೆಟ್ ಇದಾಗಿದೆ ಇಲ್ಲಂತ.